ಫ್ರೆಂಡ್ಸ್, ಇದು ನಮ್ಮ ಮೊದಲ ಆಷಾಢ ಶುಕ್ರವಾರದ ಪೂಜೆಯಾಗಿರುತ್ತೆ. ನಮ್ಮನೆ ಪೂಜೆ. ದೇವರು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಶಕ್ತಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಆ ಚಾಮುಂಡೇಶ್ವರಿ ತಾಯಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿ ಡ್ರಿಂಕ್ಸ್ಗೆ ಅಂತ ಹೇಳಿಬಿಟ್ಟು ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ ಎಲ್ಲರೂ ಹೇಗೆ ABC ಜ್ಯೂಸ್ ಮಾಡ್ತಾರೆ ಅಂತ. ನಾನು ಅದನ್ನು ಯೂಟ್ಯೂಬಲ್ಲೇ ನೋಡಿಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನೆನ್ನೆ ಆಷಾಢ ಶುಕ್ರವಾರದ ಪೂಜೆನೂ ಮಾಡಿದ್ದೆ. ಅದನ್ನೆಲ್ಲ ಸೇರಿಸಿ ನಾನು ಈ ಬ್ಲಾಗಲ್ಲಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಬೀಟ್ರೂಟು ಸಿಪ್ಪೆ ತೊಗೊಂಡಿಟ್ಕೊಂಡಿದ್ದೀನಿ, ಮತ್ತು ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಕುಡಿಯೋದು. ಮಿಕ್ಕಿದ್ದನ್ನು ನಾನು ಫ್ರೀಝರಲ್ಲಿ ಹಾಕಿಡ್ತೀನಿ. ನಾನಿಲ್ಲಿ ಒಂದು ಪಿಂಚು ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ನಿಂಬೆ ರಸನೂ ಹಾಕೋಬೋದು, ಒಂದು ಹೋಳು. ನಾನು ನಿಂಬೆ ಹಣ್ಣು ಇರಲಿಲ್ಲ ಅಂತ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಕೋಬೋದು. ಇವಾಗ ಇದನ್ನು ಕಟ್ ಮಾಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ABC ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನು ಶೋಧಿಸ್ಕೊಂಡಿಲ್ಲ, ಯಾಕೆಂದರೆ ಇದರಲ್ಲಿರೋ ಅಂಥ ವಿಟಮಿನ್ಸ್ ಎಲ್ಲ ಹೊಟ್ಟೋಗುತ್ತಂತೆ ಶೋಧಿಸಿದ್ರೆ. ಹಾಗೆ ಕುಡ್ಕೊಳ್ತೀನಿ. ಮಿಕ್ಕಿದಿನ ನಾನು ಫ್ರೀಝರಲ್ಲಿ ಹಾಕಿಡ್ತೀನಿ. ನೋಡಿ, ಇವಾಗ ಇದೊಂದು ಲೋಟ ನಾನು ಕುಡಿಯೋಕ್ಕೆ. ನೋಡಿ, ಮಿಕ್ಕಿದ್ದನ್ನು ನಾನು ಹೀಗೆ ಇಲ್ಲಿ ಹಾಕಿಡ್ತಾ ಇದ್ದೀನಿ. ಇದೆಲ್ಲ ಕ್ಯೂಬ್ಸ್ಗಳಾಗುತ್ತೆ. ಆಮೇಲೆ ಇದನ್ನು ತೆಕ್ಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಫ್ರೆಂಡ್ಸ್, ಇವಾಗ ABC ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂದರೆ ಏನು ಬಟ್ಟೆ ಶಾಪಿಂಗ್ ಅಲ್ಲ, ಸ್ವಲ್ಪ ಏನು ಹಣ್ಣು ತರಕಾರಿ ಹೂವು ನೋಡೋಕ್ಕೆ ಹೋಗೋಣ ಅಂತ ದೇವರಾಜ ಮಾರ್ಕೆಟ್ಗೆ ಅಪರೂಪದಲ್ಲಿ ಅಪರೂಪ. ತುಂಬ ಒಂದು ವರ್ಷನೇ ಆಗಿದೆ ಅಲ್ಲಿ ಹೋಗಿ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನೋಡೋಣ ಮಳೆ ಬರ್ತಿದೆಯೋ ಏನು ಕತೆ ಅಂತ. ನಾವಿಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಎಷ್ಟು ಮಟ್ಟ ಸೇಫ್ ಅಂತ ನಂಗೆ ಗೊತ್ತಿಲ್ಲ. ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಬಿಸಿ ಬಂದಿದ್ದೀವಿ ಅಂದರೆ ಮಾರ್ಕೆಟ್ ಒಳಗೆ ಜನ ಸಾಗತ್ತೆ. ಎಕ್ಸ್ಕ್ಯೂಸ್ ಮೀ ಅನ್ನೋರೇ ಇಲ್ಲ ಈಗ, ಮೈ ಮೇಲೆ ಬೀಳವ್ರೆ. ನೋಡಿ, ಹೂಗಳು ಎಷ್ಟೊಂದು ಚೆನ್ನಾಗಿದೆ ಅಂತ. ಎಷ್ಟಿದೆ ಹೂಗಳು? ಇದಾ? 1 kg 80. 1 kg ಜಾಸ್ತಿ. ಒಂದಿಷ್ಟು ಎಷ್ಟು ಬರುತ್ತೆ? ಮರಲೆ 30
ಚಿಪ್ಪೆ 20 ಇದೇ ಚಿಕ್ಕಡಿಯಾರ ನೋಡಿ ಬಾಳೆಹಣ್ಣು 10 ರೂಪಾಯಿ ಹೂಗಳು ಮಾತ್ರ ಹಿಂದೆ ಜಾಗ ಇಲ್ಲ ಯಪ್ಪ. ಬೀನ್ಸ್ ಎಲ್ಲ ಎಷ್ಟು ಬೀನ್ಸ್ ಎಷ್ಟು ನೋಡಿ ಬಾಳೆಹಣ್ಣು 10 ರೂಪಾಯಿ 20 ರೂಪಾಯಿ ಅಂತೆ. ಒಂದು ಚೆನ್ನಾಗಿಲ್ಲ ಪುಟ್ಟಾಣಿ ಹಣ್ಣು ನೋಡೋಣ ಈಗ ಇಲ್ಲಿಗೆ ಬಂದಿದೆ ಹೇಳ್ತಾನೆ 40 30 20 ಚಿಕ್ಕು ಕೊಡಪ್ಪ ನೋಡಿ ಒಂದು ಇಟ್ಕೊಂಡು ಸಾಕಲ್ವಾ ಕೂಡ ಸರ್ ಕೊಡಿ 20 ನೀವು ತಗೊಂಡಿದ್ದು ಚಿಪ್ಪು ಕಮ್ಮಿ ಓ ದೇವ್ರೆ ಮಾರ್ಕೆಟ್ಗೆ ಹೋಗಿದ್ನಲ್ಲ. ಯಾಕೆ ಅಂದರೆ ನಮ್ಮ JP ನಗರದಲ್ಲಿ ಯಾವತ್ತು ಶಾವಂತಿಗೆ ಹೂವು 150 ರೂಪಾಯಿ 200 ರೂಪಾಯಿ. ಏನು ಅಂತ ಗೊತ್ತಿಲ್ಲ. ಒಂದು ವರ್ಷದಿಂದನೂ ಅಷ್ಟೇ ಏನಾದ್ರು ಚಿನ್ನದ ಶಾವಂತಿಗೆ ಹೂವು ಕೊಡ್ತಾರೆ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ದೂರ ಆದರೂ ಪರವಾಗಿಲ್ಲ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ನೋಡಿ ಬಟನ್ಸ್ ಗುಲಾಬಿ ತಂದೆ. ಆ್ಯಕ್ಚುಲಿ ಒಂದು ಕಡೆ ಇದಕ್ಕೆ 1/4 kg 20 ರೂಪಾಯಿ. ಬಟ್ ನಮ್ಮ ಹತ್ರ 30 ರೂಪಾಯಿ ತಗೊಂಡು ನಾವು ಎಂಟ್ರೆನ್ಸಲ್ಲೇ ತೊಗೊಂಡ್ಬಿಟ್ವಿ. ಒಳಗೆ ಹೋಗಿದ್ರೆ ಇದಾಗೋದು ಏನೋ ಗೊತ್ತಿಲ್ಲ. ನೋಡಿ ಇದು ಚೆನ್ನಾಗಿದೆ. ಮತ್ತು ಇದು ನೋಡಿ 100 ಗ್ರಾಮು ಅಂದರೆ ಜಾಸ್ತಿನೇ ಬರುತ್ತೆ. ಕನಕಾಂಬರ 100 ಗ್ರಾಮ್ಗೆ 20 ರೂಪಾಯಿ. ಇದನ್ನು ಕಟ್ಟಿದ್ರೆ ತುಂಬಾ ಜಾಸ್ತಿ ಹೂವು ಆಗುತ್ತೆ, ಬೇಗನೂ ಒಣಗಲ್ಲ. ಮತ್ತು ಶಾವಂತಿಗೆ ಹೂವು ಈ ಕಲರ್ ಶಾವಂತಿಗೆ ಹೂವು ತೊಗೊಂಬಂದೆ ನಾನು. ಇದು ಒಂದು ಮಾರ್ಗೆ 80 ರೂಪಾಯಿ ಇದಕ್ಕೆ. ಮತ್ತು ಸೊಪ್ಪುಗಳೆಲ್ಲ ತೊಗೊಂಬಂದಿದ್ದೀನಿ. ಪಾಲಕು 10 ರೂಪಾಯಿಗೆ 3 ನೋಡಿ ಚೆನ್ನಾಗೇ ಇದೆ. ಮತ್ತು ಕರ್ಬೇವು ಸೊಪ್ಪು ಮತ್ತು ಮೆಂತ್ಯ ಎಲ್ಲವುದು 10 ರೂಪಾಯಿಗೆ 3. ಏನು ತೊಗೊಂಡ್ರು 10 ರೂಪಾಯಿಗೆ 3 ರೂಪಾಯಿ 3 ಕಂತೆ. ಬಾಳೆಹಣ್ಣು ಮಾತ್ರ ಇದಕ್ಕೆ 30 ರೂಪಾಯಿ ಒಂದು ಚಿಪ್ಗೆ. ಇದನ್ನು ತೊಗೊಂಬಂದ್ವಿ. ಬೀನ್ಸ್ 1/4 kg ತೊಗೊಂಡು ಬಂದೆ. ಬಟ್ ಏನಪ್ಪ ಅಂತಂದರೆ ಒಂಚೂರು ದೂರ ಅನ್ನೋದೊಂದು ಬಿಟ್ಟರೆ ಒಂದು ಸ್ವಲ್ಪ ಆಮೇಲೆ ತುಂಬ ಕ್ರೌಡ್ ಇರುತ್ತೆ. ಆದರೆ ಬೇಜಾರು ಮಾಡ್ಕೊಳ್ದೆ ಹೋಗಿ ತಂದರೆ ಇದೇ ಸುಮಾರು ಒಂದು ವಾರ 15 ದಿನಕ್ಕಾಗೋಷ್ಟು ಹೂಗಳಾಗುತ್ತೆ. ಆದ್ದರಿಂದ ನಾನು ಮೊನ್ನೆ ನಿನ್ನೆ ಮತ್ತು ಇವತ್ತು 3 ದಿನದ ವೀಡಿಯೋಸ್ನ ನಾನು ಇದರಲ್ಲಿ ಹಾಕ್ತಿದ್ದೀನಿ, ಈ ಬ್ಲಾಗಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.